Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನಲ್ಲಿ 25ನೇ ಪ್ರಾಬ್ಲಮ್ವರೆಗೂ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ದಿವಸ ನೋಡೋಣ 26ನೇ ಪ್ರಾಬ್ಲಮ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ಸೊ ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಟಚ್ ಮಾಡೋದಂದರೆ ಅಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಏನಕ್ಕೋಸ್ಕರ ಅಂತಂದರೆ ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಆ ವಿಡಿಯೋ ನಿಮ್ಮ ಮುಂದೆ ನೋಟಿಫಿಕೇಶನ್ ಮುಖಾಂತರ ಬಂದು ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ಸೊ ಬನ್ನಿ ಸ್ಟೂಡೆಂಟ್ಸ್, ಈಗ ನೋಡೋಣ 26ನೇ ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್. ಏನಂತೆ 26ನೇ ಪ್ರಾಬ್ಲಮ್? ಟಾಮ್, ಜೆರ್ರಿ ಅಂಡ್ ಹ್ಯಾರಿ ಆರ್ ಈಕ್ವಲ್ ಪಾರ್ಟ್ನರ್ಸ್. ಈಕ್ವಲ್ ಪಾರ್ಟ್ನರ್ಸ್ ಅಂದ್ರೆ 1:1:1 ರೇಷಿಯೋದಲ್ಲಿ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದೆ ಅಂತ ಅಂದ್ಬಿಟ್ಟು ಅರ್ಥ. ಇನ್ ಎ ಫರ್ಮ್ ವಿತ್ ಟಾಮ್ ಆಸ್ ಎ ನಾನ್ ವರ್ಕಿಂಗ್ ಪಾರ್ಟ್ನರ್. ನಾನೇನ್ ಮಾಡಿದ್ದೀನಿ, ಆಕ್ಚುಲಿ ಅದನ್ನ ಬ್ಲೂ ಕಲರ್ ಅಲ್ಲಿ ಹೈಲೈಟ್ ಮಾಡಿ ಇಟ್ಟಿದ್ದೀನಿ ನಾನು, ನಿಮ್ಗದು ಅರ್ಥ ಆಗ್ಲಿ ಅಂದ್ಬಿಟ್ಟಿದೆ. ಹಾಗಾದ್ರೆ ಟಾಮ್ ಅನ್ನೋನು ನಾನ್ ವರ್ಕಿಂಗ್ ಪಾರ್ಟ್ನರ್ ಅಂತೆ. ನಾನ್ ವರ್ಕಿಂಗ್ ಪಾರ್ಟ್ನರ್ ಅಂತಂದ್ರೆ 40B ಡಿಡಕ್ಷನ್ ಸಿಗಲ್ಲ ಸ್ಟೂಡೆಂಟ್ಸ್. ಅವನಿಗೆ ಡಿಡಕ್ಷನೂ ಸಿಗಲ್ಲ ಮತ್ತು ಅವನ ಕೈನಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲ ಇಂಡಿವಿಜುವಲ್ ಹ್ಯಾಂಡ್ಸ್ನಲ್ಲಿ. ಸೊ ಅದೊಂದು ಗಮನ ಇರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಹಾಗಾದ್ರೆ ಫಸ್ಟ್ ನಾವು ಮಾಡಬೇಕಾಗಿರೋದೇನು, ಡೆಬಿಟ್ ಸೈಡ್, ಅಡ್ಜಸ್ಟ್ಮೆಂಟ್ಸ್, ಕ್ರೆಡಿಟ್ ಸೈಡ್. ಏನು ಸ್ಟೂಡೆಂಟ್ಸ್? ಡೆಬಿಟ್ ಸೈಡ್, ಅಡ್ಜಸ್ಟ್ಮೆಂಟ್ಸ್, ಕ್ರೆಡಿಟ್ ಸೈಡ್ ಹಾಗೇನೆ ಹೋಗ್ಬೇಕು. ಸೊ 5 ಸ್ಟೆಪ್ಸ್ ಮಾಡೋಣ. ಪ್ರಾಬ್ಲಮ್ ಅಲ್ಲಿ ಕೊನೆ ಲೈನಲ್ಲಿ ಅಥವಾ ಫಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೊಟ್ಟಿರ್ತಾನೆ, ಅದನ್ನ ಕರೆಕ್ಟಾಗಿ ನೋಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅದನ್ನ ನೋಡ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ಸೊ ಈಗ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಕ್ ಕೊಟ್ಟಿರುವಂತಹದ್ದು ಬುಕ್ ಪ್ರಾಫಿಟ್. ಮೊದಲನೇ ಸ್ಟೆಪ್, ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡೋಣ ಸ್ಟೂಡೆಂಟ್ಸ್. ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವೇನು ತಗೋಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಎಷ್ಟಿದೆ ಸ್ಟೂಡೆಂಟ್ಸ್? 3,55,000 ಇದೆ. ಸೊ ಬುಕ್ ಪ್ರಾಫಿಟ್ ನ ಕ್ಯಾಲ್ಕುಲೇಷನ್ಗೆ ನಾವು ಅದನ್ನ ತಗೊಬೇಕಾಗಿರುತ್ತೆ. ಎಷ್ಟು ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 3,55,000 ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್. 3,55,000 ಮೊದಲು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ತಗೊಬೇಕು. ಅದಾದ ನಂತರ ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ದ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಅಲೋಡ್ ಅಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅದನ್ನ ಏನ್ ಮಾಡ್ಬೇಕಾಗಿರುತ್ತೆ? ಆಡ್ ಬ್ಯಾಕ್ ಮಾಡ್ಬೇಕಾಗಿರುತ್ತೆ. ಇವೆಲ್ಲ ಎಲ್ಲಿರುತ್ತೆ ಅಂತಂದ್ರೆ P&L ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಇರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ P&L ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಇರುವಂತದನ್ನೆಲ್ಲ ಏನ್ ಮಾಡ್ಬೇಕಾಗಿರುತ್ತೆ? ಯಾವುದನ್ನ P&L ಅಕೌಂಟ್ಗೆ ಸಂಬಂಧ ಪಡದೇ ಇರೋದು, ಅಂದ್ರೆ ಬಿಸ್ನೆಸ್ಗೆ ಸಂಬಂಧ ಪಡದೇ ಇರುವಂತ ಅದನ್ನೆಲ್ಲ ಏನ್ ಮಾಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಆಡ್ ಮಾಡ್ಬೇಕಾಗಿರುತ್ತೆ. ಆಫೀಸ್ ಎಕ್ಸ್ಪೆನ್ಸಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬಿಟ್ಬಿಡಿ. ರೆಂಟ್, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ರೆಂಟ್ ಕೊಡ್ಲೇಬೇಕಾಗಿರುತ್ತೆ. ಬಿಸ್ನೆಸ್ ಮಾಡಬೇಕು ಅಂದ್ರೆ ರೆಂಟೆಡ್ ಪ್ರಿಮೈಸಸ್ ಆಗಿತ್ತು ಅಂತಂದ್ರೆ ರೆಂಟ್ ಕೊಡ್ಲೇಬೇಕು, ಅಲೋಡ್ ಬಿಟ್ಬಿಡಿ. ಸ್ಯಾಲರೀಸ್, ಸ್ಯಾಲರಿ ಟು ಸ್ಟಾಫ್ ಆರ್ ಎಂಪ್ಲಾಯೀಸ್ ನಾವು ಕೊಡ್ಲೇಬೇಕಾಗಿರುತ್ತೆ. ಎಂಪ್ಲಾಯೀಸ್ನ ನೇಮಿಸ್ಕೊಂಡಿರ್ತೀವಿ, ಕೆಲಸ ಮಾಡಿಸ್ಕೊಂಡಿರ್ತೀವಿ, ಅವರು ಸ್ಯಾಲರಿ ಕೊಡಬೇಕಾಗಿರುತ್ತೆ. ಡೊನೇಷನ್ 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 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? ನಾಟ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅದನ್ನೇನಂತ ಕರಿತೀರಾ? ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ನಾವೇನ್ ಮಾಡ್ಬೇಕಾಗಿರುತ್ತೆ? ಆಡ್ ಮಾಡ್ಬೇಕಾಗಿರುತ್ತೆ. ಆಡ್ ವಾಟ್? ಡೊನೇಷನ್ಸ್. ಡೊನೇಷನ್ಸ್ ಎಷ್ಟಂತೆ ಸ್ಟೂಡೆಂಟ್ಸ್? 20,000. 20,000. ಓಕೆ, 20,000. Advertisement allowed as a business expenses. Reserve, wow. ಏನಂತೆ? ಎನಿ ರಿಸರ್ವ್, ಎನಿ ಪ್ರಾವಿಷನ್, ಎನಿ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್ ಆರ್ ಆಲ್ ಡಿಸಲೋಡ್. ಸೊ 20,000 ಇದೆ. ಸೊ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟಂತೆ? 20,000 ಡಿಸಲೋ ಆಗುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ 40,000 ಅಲೋಡ್ ಆಗಿದೆ ಅಂತಂದ್ರೆ ಬಿಟ್ಟು ಬಿಡಿ.
ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಅಂತ ಹೇಳಿಲ್ಲ ಇಲ್ಲಿ. ಪರ್ಸೆಂಟೇಜ್ ಏನ್ ಮಾಡಿಲ್ಲ, ಹೇಳಿಲ್ಲ. ಎಷ್ಟು ಪರ್ಸೆಂಟ್ ಅಂತ ಗೊತ್ತಿದ್ರೆ ನಾವೇನ್ ಮಾಡ್ಬೋದಾಗಿತ್ತು, ತಿಳ್ಕೊಬೋದಾಗಿತ್ತು. ಇಲ್ಲಿ ಪರ್ಸೆಂಟೇಜ್ ನಮಗ್ ಗೊತ್ತಿಲ್ಲ. ಪರ್ಸೆಂಟೇಜ್ ನಮಗ್ ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ನಾವು ತಿಳ್ಕೊಬೇಕಾಗಿರುತ್ತೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನೋ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು, ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಸ್ಟೂಡೆಂಟ್ಸ್. ಓಕೆನಾ? ಹಾಗಾಗಿ ಇದು ಪೆಂಡಿಂಗ್ ಇಟ್ಟಿರೋಣ, ಇದು ಪೆಂಡಿಂಗ್ ಇರುತ್ತೆ. ಓಕೆ. ಕಮಿಷನ್, ಎನಿ ಪಾರ್ಟ್ನರ್ಸ್ ಕಮಿಷನ್, ಸ್ಯಾಲರಿ, ಬೋನಸ್, ಫೀಸ್ ಪೇಡ್ ಟು ಪಾರ್ಟ್ನರ್ಸ್, ಸೊ ಡಿಸಲೋಡ್. ಸೊ ಹಾಗಾದ್ರೆ ಕಮಿಷನ್, ಕಮಿಷನ್ ಯಾರ್ಯಾರಿಗೆ? ಟಾಮ್, ಜೆರ್ರಿ, ಹ್ಯಾರಿ. ಸೊ ಎಷ್ಟು ಸಾವಿರ ಅಂತೆ? 20,000, 15,000, ಆಮೇಲೆ 5,000. ಸೊ ಇದು ಡಿಸಲೋಡ್ ಆಯ್ತು ಕಮಿಷನ್. ಬೋನಸ್ ಕೊಟ್ಟಿದ್ದಾರಂತೆ, ಹಾಗಾದ್ರೆ ಬೋನಸ್, ಬೋನಸ್ ಟು ಟಾಮ್ ಮತ್ತು ಜೆರ್ರಿ. ಟಾಮ್ದೆಷ್ಟಂತೆ? 15,000. ಇವಂದೆಷ್ಟಂತೆ? 15,000. ಆಚ ಕಡೆ ಕೇಳಿ 30,000. ಓಕೆನಾ ಸ್ಟೂಡೆಂಟ್ಸ್? ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಆಲ್ರೆಡಿ ತಗೊಂಡಿದ್ದೀವಿ ನಾವು. ಹಾಗಾದ್ರೆ ಡೆಬಿಟ್ ಸೈಡ್ ಮುಗೀತು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಲೆ ಒಳಗೆ ಇಟ್ಕೊಳ್ಳಿ, ಅದನ್ನ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಹೋಗೋಣ. ಡೆಬಿಟ್ ಸೈಡ್, ಅಡ್ಜಸ್ಟ್ಮೆಂಟ್ಸ್, ಕ್ರೆಡಿಟ್ ಸೈಡ್. ಓಕೆ. ಫಸ್ಟ್ ಒನ್, ಸ್ಯಾಲರಿ ಇನ್ಕ್ಲೂಡ್ಸ್. ಸ್ಯಾಲರಿ ಎಂಪ್ಲಾಯೀಸ್ ಕೊಟ್ಟಿದೀವಿ ಅಂತ ಅಲೋಡ್ ಮಾಡಿಬಿಟ್ಟಿದೀವಿ, ಆದರೆ ಸ್ಯಾಲರಿನ ಏನೋ ಸೇರ್ಕೊಂಡಿದೀವಿ ನೋಡೋಣ. ಸ್ಯಾಲರಿ ಆಫ್ ಜೆರ್ರಿ. ಪಾರ್ಟ್ನರ್ ಸ್ಯಾಲರಿ ಸೇರ್ಕೊಂಡಿದ್ಯಂತೆ. ಸ್ಯಾಲರಿನಲ್ಲಿ ಪಾರ್ಟ್ನರ್ ಸ್ಯಾಲರಿ ಸೇರ್ಕೊಂಡಿದ್ಯಂತೆ. ಏನಾಗಿರುತ್ತೆ ಸ್ಟೂಡೆಂಟ್ಸ್? ಇದು ಡಿಸಲೋ ಆಗಿರುತ್ತೆ. ಜೆರ್ರಿದು 3 ಸ್ಯಾಲರಿ, ಜೆರ್ರಿದು ಎಷ್ಟಂತೆ? 30,000 ಅಂತೆ. ಅದೇ ರೀತಿಯಲ್ಲಿ ಹ್ಯಾರಿದು 20,000 ಅಂತೆ. ಟೋಟಲ್ ಮಾಡಿದ್ರೆ ಬರೋದೆಷ್ಟು ಸ್ಟೂಡೆಂಟ್ಸ್? 50,000 ರೂಪಾಯಿ ಅಂತೆ. ಓಕೆ. ಡಿಸಲೋ ಮಾಡಿದೀವಿ, ಯಾಕೆ? ಸ್ಯಾಲರಿನಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಅದಕ್ಕೋಸ್ಕರ ಡಿಸಲೋ ಮಾಡಿದೀವಿ. ಅಕಸ್ಮಾತ್ ಅಲ್ಲಿ ಸಪರೇಟ್ ಐಟಮ್ ಆಗಿದ್ರೆ ಸ್ಯಾಲರಿ ಡಸ್ ನಾಟ್ ಇನ್ಕ್ಲೂಡ್ ದಿಸ್ ಅಮೌಂಟ್ ಅಂದ್ರೆ ಇಲ್ಲಿ ಕಳೆಯುವಂತ ಆ್ಯಡ್ ಮಾಡುವಂಥ ಅಗತ್ಯ ಇಲ್ಲ. ಡೈರೆಕ್ಟ್ ಆಗಿ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವು ಅಲೋಬಲ್ ರೆಮ್ಯುನರೇಷನ್ ಅಲ್ಲಿ ತಗೊಬೇಕಾಗಿತ್ತು ಸ್ಟೂಡೆಂಟ್ಸ್. ಇದು ಗಮನದಲ್ಲಿ ಇಟ್ಕೊಳ್ಳಿ. ದೆನ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅಲೋಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 30,000. ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 30,000, 30,000. ಹಾಗಾದ್ರೆ ಮೇಲ್ಗಡೆ ಇಲ್ಲಿ ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಡಿಪ್ರಿಸಿಯೇಷನ್ ಎಷ್ಟು ಸಾವಿರ ತಗೊಂಡಿದ್ದಾನೆ? 40,000 ತಗೊಂಡಿದ್ದಾನೆ. ಆಸ್ ಪರ್ IT ರೂಲ್ಸ್ ಅಂಡರ್ ಸೆಕ್ಷನ್ 32 ಎಷ್ಟಂತೆ? 30,000 ಅಂತ. ನಾನು ನಿಮ್ಗೆ ಹೇಳಿದ್ದೀನಿ 2 ಥರ ಟ್ರೀಟ್ಮೆಂಟ್ ಕೊಡ್ಬೋದು. ಒಂದೇನು ಇಲ್ಲಿ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಎಷ್ಟು ಕೊಟ್ಟಿದ್ದಾನೋ ಅದನ್ನು ಆ್ಯಡ್ ಮಾಡಿಬಿಡಿ. ನನಗಂತೂ ಇದೇ ಈಸಿ. ಡಿಪ್ರಿಸಿಯೇಷನ್ P&L ಅಕೌಂಟಲ್ಲಿ ಏನು ಕೊಟ್ಟಿದ್ದಾನೋ ಆ 40,000ನ ಆ್ಯಡ್ ಮಾಡಿಬಿಡಿ. ನೆಕ್ಸ್ಟ್ ಲೆಸ್ ಅಲೋಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟಿದೆ. ಡಿಪ್ರಿಸಿಯೇಷನ್ ಅಂದ್ಬಿಟ್ಟಿದೆ. ಏನು ಮಾಡಿ? ಎಷ್ಟು ಸಾವಿರ ಕೊಟ್ಟಿರೋದಿಲ್ಲ? 30,000ನ ಲೆಸ್ ಮಾಡಿ ಸ್ಟೂಡೆಂಟ್ಸ್. ಕ್ಲಿಯರ್? ಅಥವಾ ಇವೆರಡನ್ನೂ ಮಾಡ್ದಿರ, ಇವೆರಡನ್ನೂ ಮಾಡ್ದಿರ ಡೈರೆಕ್ಟ್ ಆಗಿ ಏನು ಮಾಡಬೇಕಾಗಿರುತ್ತೆ? ನೀವು 10,000 ರೂಪಾಯಿಯನ್ನ ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಯಾಕೆ? 30 ತಗೊಬೇಕಾಗಿತ್ತು, 40 ತಗೊಂಡ್ಬಿಟ್ಟಿದ್ದಾನೆ ಅಂದರೆ ಡೆಬಿಟ್ ಸೈಡ್ 10,000 ಜಾಸ್ತಿ ತಗೊಂಡಿದ್ದಾನೆ. ಅದಕ್ಕೋಸ್ಕರ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. 10,000ನ ನೀವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೀವು ಆ ರೀತಿ ಬೇಕಾದ್ರೂ ಮಾಡ್ಬೋದು, ಅಥವಾ ಈ ರೀತಿ. ವೆರಿ ಸಿಂಪಲ್. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು ಲೆಸ್ ಮಾಡಿ, P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಕೊಟ್ಟಿರೋದು ಆ್ಯಡ್ ಮಾಡಿ. ಜ್ಞಾಪಕ ಇರಲಿ, ಇದು ಎಕ್ಸೆಸಿವ್ ಡಿಪ್ರಿಸಿಯೇಷನ್ ಆಗಿರಬಾರ್ದು ಸ್ಟೂಡೆಂಟ್ಸ್. ಏನಾಗಿರಬಾರ್ದು? ಎಕ್ಸೆಸಿವ್ ಡಿಪ್ರಿಸಿಯೇಷನ್ ಆಗಿರಬಾರ್ದು. ಅದು ಗಮನದಲ್ಲಿರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅಡ್ಜಸ್ಟ್ಮೆಂಟ್ ನಂಬರ್ 3, ಡೊನೇಷನ್ ಇನ್ಕ್ಲೂಡ್ಸ್ ₹10,000 ಟು NDF. NDF ಅಂದರೆ ನ್ಯಾಷನಲ್ ಡಿಫೆನ್ಸ್ ಫಂಡ್.
ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ಏನು ಡೊನೇಷನ್ ಕೊಟ್ಟಿದನೋ ಆ 10,000 ಮೇಲ್ಗಡೆ ಡೊನೇಷನ್ ಅಂತ ಅನ್ನೋದು ಫುಲ್ ಅಮೌಂಟ್ ಎಷ್ಟು ಸಾವಿರ ಇರೋದು ಡೊನೇಷನ್ 20,000 ಇದೆ ಅಲ್ವಾ 20,000 ಫುಲ್ಲು ನಾವೇನು ಮಾಡ್ಬಿಟ್ಟಿದೀವಿ ನೋಡ್ರಿ ಇಲ್ಲಿ ಡೊನೇಷನ್ಸ್ ಅಂತ ಡಿಸ್ಅಲೋ ಏನೋ ಮಾಡ್ಬಿಟ್ಟಿದೀವಿ ಯಾರಿಗೆ ಡೊನೇಷನ್ ಕೊಟ್ಟಿರೋದು ಅಂತ ಅವನು ಹೇಳ್ತಾ ಇದ್ದಾನ ಅವನು ಸರ್ ಏನಕ್ಕೆ ಕೊಟ್ಟ ಸರ್ ಇದು ಅಂತಂದ್ರೆ 80Gಗೆ ಕ್ವಾಲಿಫೈ ಆಗುತ್ತಾ ಅಂದ್ಬಿಟ್ಟಿದೆ ಎಸ್ 80Gಗೆ ಕ್ವಾಲಿಫೈ ಆಗುತ್ತೆ ಎಷ್ಟು ಪರ್ಸೆಂಟ್ 100% and the balance to recognized school approved charitable institutions ಏನಾದರೂ ಮಾಡಿದರೆ 50% ಕ್ವಾಲಿಫೈ ಆಗುತ್ತೆ ಸ್ಟೂಡೆಂಟ್ಸ್ ಎಷ್ಟು ಪರ್ಸೆಂಟ್ 50%. ನಾನು ನಿಮಗೆ ಇಲ್ಲಿ ಕಿವಿ ಮಾತೊಂದು ಹೇಳ್ತಾ ಇದ್ದೀನಿ ನಿಮ್ಮ ನೋಟ್ಸ್ನಲ್ಲಿ ಲಾಸ್ಟ್ ಪೇಜ್ ಎಲ್ಲಿ ಲಾಸ್ಟ್ ಪೇಜ್ ಮನೇಲಿ ಕರೆಂಟ್ ಹೋಗಿದ್ರು ಕೂಡ ನೋಟ್ ಬುಕ್ಕಲ್ಲಿ ನೀವು ಲಾಸ್ಟ್ ಪೇಜ್ನ ಹುಡುಕ್ಬೋದು ಆ ಲಾಸ್ಟ್ ಪೇಜಲ್ಲಿ ಅಥವಾ ಎಕ್ಸಾಮಿನೇಷನ್ಗೆ ಹೋಗೋಕ್ಕೆ ಮುಂಚೆ ನೋಟ್ಸಲ್ಲಿ ಎಷ್ಟು ಪರ್ಸೆಂಟ್ ಅಂತ ಹುಡುಕಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಲಾಸ್ಟ್ ಪೇಜ್ ರಂಗೋಲಿ ಇಡೋಕ್ಕೋಸ್ಕರ ಅದಕ್ಕೆಲ್ಲ ಉಪಯೋಗಿಸೋಕೆ ಹೋಗ್ಬೇಡಿ ಅಥವಾ ಚಿತ್ತುಗಳು ಮಾಡೋಕ್ಕೆ ಅಲ್ಲ ಇಂಪಾರ್ಟೆಂಟ್ ಇರೋದನ್ನ ಲಾಸ್ಟ್ ಟೈಮ್ ರಿವಿಷನ್ಗೋಸ್ಕರ ಲಾಸ್ಟ್ ಪೇಜಸ್ನ ಇಟ್ಕೊಂಡಿರಬೇಕು ಈ ಲಾಸ್ಟ್ ಪೇಜ್ನಲ್ಲಿ ಈ ಡೊನೇಷನ್ಸ್ ನೇಮ್ ಆಫ್ ಡೊನೇಷನ್ಸ್ ಅಂತ ಬರೆದು ಇಲ್ಲಿ ಪರ್ಸೆಂಟೇಜಸ್ ಒಂದೊಂದನೇ ಏನೇನು ಪ್ರಾಬ್ಲಮ್ ನಾನು ಹೇಳ್ತೀನೋ ಮೋಸ್ಟ್ ಫ್ರೀಕ್ವೆಂಟ್ ಆಗಿ ಕೇಳುವಂತಹ ಡೊನೇಷನ್ಸ್ನ ನಾನು ಬರೆಯುವಂಥದ್ದು ಸೊ ಅದರ ಪರ್ಸೆಂಟೇಜಸ್ನ ಹಾಕ್ಕೊಂಡೋಗಿ ನೀವು ಓಕೆನಾ ಸ್ಟೂಡೆಂಟ್ಸ್ ಈಗ ಇಲ್ಲಿ ಹೊಸದಾಗಿ 2 ಬಂದಿದೆ ಒಂದು ರೆಕಗ್ನೈಸ್ಡ್ ಸ್ಕೂಲ್ಗೆ 50% NDFಗೆ 100% ಅದೇನೇ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ PMNRF ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಇದು ಕೂಡ 100% ಆಗಿರುತ್ತೆ ಸ್ಟೂಡೆಂಟ್ಸ್ ಎಷ್ಟು ಪರ್ಸೆಂಟು 100% 80G ಕ್ಲೇಮ್ ಮಾಡಬೇಕಾಗಿರುತ್ತೆ ಟೋಟಲ್ ಇನ್ಕಮ್ ಕಾಂಪ್ಯೂಟ್ ಮಾಡುವಾಗ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಸರ್ ಇದು 3ನೇ ಅಡ್ಜಸ್ಟ್ಮೆಂಟ್ ಏನು ಮಾಡಬೇಕು 80G ಕ್ಲೈಮ್ ಮಾಡಬೇಕು ಅವಾಗ ನಾವು ಅದನ್ನು ಜ್ಞಾಪಿಸ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಓಕೆ 80G ತಲೆ ಒಳಗಡೆ ಇರುತ್ತೆ ಬಿಡಿ ಸರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಗ್ಗೆ ಮಾತಾಡಿ ಮೊದಲು ಓಕೆ ನೋಡೋಣ ಬನ್ನಿ ಇನ್ನು 2 ಅಡ್ಜಸ್ಟ್ಮೆಂಟ್ ಇದೆ 4ನೇ ಅಡ್ಜಸ್ಟ್ಮೆಂಟ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಟು ಡೆಟ್ ಟಾಮ್ 4 lakhs ಜೆರ್ರಿ 2.4 lakhs ಹ್ಯಾರಿ 1.6 lakh ಹಾಗಾದರೆ ಕ್ಯಾಪಿಟಲ್ಸ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್ ಕ್ಯಾಪಿಟಲ್ಸ್ ಕೊಟ್ಟಿದ್ದಾನೆ ಯಾರ್ದು ಟಾಮ್ದು ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾನೆ 4 lakh ಕೊಟ್ಟಿದ್ದಾನೆ ಕ್ಯಾಪಿಟಲ್ ಮೇಲೆ ಎಷ್ಟು ಪರ್ಸೆಂಟ್ ಅಲೋಡ್ 12% ಅಲೋಡ್ ಹಾಗಾದರೆ 12% ಅಂದರೆ ಎಷ್ಟಾಗಿರುತ್ತೆ 12% ಅಂತಂದರೆ 48,000 ಅಲೋಡ್ ಆಗಿರುತ್ತೆ ಹೌದಲ್ವಾ 12%ವರೆಗೂ ಅಲೋಡ್ ಆದರೆ ಮೇಲ್ಗಡೆ ಎಷ್ಟು ಕೊಟ್ಟಿದ್ದಾನೆ ನೋಡಿ ಇಲ್ಲಿ ಟಾಮ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪರ್ಸೆಂಟೇಜ್ ಕೊಡಲಿಲ್ಲ ಅಂದರೆ ಅಮೌಂಟ್ ಈ ರೀತಿ ಕ್ಯಾಪಿಟಲ್ ಕೊಟ್ಟಿರ್ತಾನೆ ಸೊ ನಾವು ಅದನ್ನು ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ ಹಾಗಾದ್ರೆ ಈಗ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾರ್ದು ಟಾಮ್ದು ಎಷ್ಟು ಲಕ್ಷ ತಗೊಂಡಿರೋದು ಅವನು 1 lakh ತಗೊಂಡಿರೋದು ಮೈನಸ್ ಎಷ್ಟು ಅಲೋಡ್ ಅಂತ ಈಗ ಹೇಳಿದ್ ನಾನು ಅಲೋಡ್ ಎಷ್ಟು 48,000 ಅಲೋಡ್ 48,000 ಹಾಗಾದರೆ 1 ಲಕ್ಷದಲ್ಲಿ 48,000 ಹೋದರೆ ಬರೋದೆಷ್ಟು ಸಾವಿರ 52,000 ಇವನ್ ದುಡ್ಡು ಅಲೋಡ್ ಅದೇ ರೀತಿ ನೋಡ್ರಿ ಜೆರ್ರಿದ್ ನೋಡಿ 2,40,000 ಜೆರ್ರಿದು 2,40,000 ಜೆರ್ರಿದು 2,40,000 ಒಂದು ಕ್ಯಾಪಿಟಲ್ ಇರೋದು ಅದ್ಮೇಲೆ 12% ಅಲೋಡ್ ಹಾಗಾದ್ರೆ 2,40,000 ಇಂಟು 12% ಅಂದರೆ ಬರೋದು 28,800 ಅಲೋಡ್ 28,800 ಅಲೋಡ್ ಅಂದರೆ ಯಾರ್ದಿದು ಜೆರ್ರಿದು ಎಷ್ಟು ಅವನು ತಗೊಂಡಿರೋದು 15,000 ತಗೊಂಡಿರೋದು ಎಲ್ಲಿವರೆಗೂ ಅಲೋಡ್ 28,800ವರೆಗೂ ಅಲೋಡ್ ಅಂದ್ರೆ ಅರ್ಥ ಏನು ಅವ್ನು ತಗೊಂಡಿರೋದು 28,000 ಒಳಗಡೆನೆ ಆಗಿರೋದ್ರಿಂದ ನಾವು ಜೆರ್ರಿ ತಗೊಳ್ಳೋವಂಥ ಅಗತ್ಯ ಇಲ್ಲ ಫುಲ್ ಅಮೌಂಟ್ ಅಲೋಡ್ 28,000ವರೆಗೂ ಅಲೋಡ್ ಅವ್ನು ತಗೊಂಡಿರೋದೇ 15,000 ಅಂದರೆ ಫುಲ್ ಅಮೌಂಟ್ ಅಲೋಡ್ ಅದೇ ರೀತಿ ಹ್ಯಾರಿದ್ ನೋಡೋಣ ಹ್ಯಾರಿದೇನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡಬೇಕಾಗಿತ್ತು ನಾವು ಕಮಿಷನ್ ನೋಡ್ತಾ ಇದ್ದೀವಿ ವಿ ಆರ್ ರಾಂಗ್ ಅಕಸ್ಮಾತ್ ಹೀಗಿತ್ತು ಅಂದರೆ ಮೈನಸ್ ಫಿಗರ್ ಬರ್ತಾ ಇತ್ತು ಅಂದರೆ ಮಾಡಲಿಕ್ಕೆ ಹೋಗಬಾರ್ದು ಓಕೆನಾ ಸ್ಟೂಡೆಂಟ್ಸ್ ಈಗಿಲ್ಲಿ ಎಷ್ಟು ಸಾವಿರ ಇರೋದಿಲ್ಲಿ 60,000 ಇರೋದು 60,000 ಮೈನಸ್ 28,800 60,000 ಮೈನಸ್ 28,800
ಮೈನಸ್ 60,000 ಅಂದರೆ ಬರೋದು 31,200. ಎಷ್ಟು ಸ್ಟೂಡೆಂಟ್ಸ್? 31,200. ಅದೇ ರೀತಿಯಲ್ಲಿ ಯಾವುದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹ್ಯಾರಿದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ ಸ್ಟೂಡೆಂಟ್ಸ್? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹ್ಯಾರಿದು 40,000 ಮೈನಸ್ ಅವನ ಕ್ಯಾಪಿಟಲ್ ಎಷ್ಟಿದೆ ನೋಡಿ ಸ್ಟೂಡೆಂಟ್ಸ್, ಅವನ ಕ್ಯಾಪಿಟಲ್ ಇರೋದು 1,60,000. ಹಾಗಾದರೆ 1,60,000 ಹ್ಯಾರಿದು 1,60,000 ಇಂಟು 12%. ಹಾಗಾದರೆ 1,60,000 ಇಂಟು 12%, 12%ವರೆಗೂ ಅಲೋಡ್ ಅಂದರೆ ಬರೋದಿಷ್ಟು 19,200 ಅಲೋಡ್. 19,200 ಅಲೋಡ್. 19,200 ತೊಗೊಬೇಕಾಗಿತ್ತು, ಅವನು 40,000 ತೊಗೊಂಡಾನೆ, ಮೈನಸ್ 40,000 ಅಂದರೆ ಬರೋದೆಷ್ಟು ಸ್ಟೂಡೆಂಟ್ಸ್? 20,800. ಎಷ್ಟು ಸ್ಟೂಡೆಂಟ್ಸ್? 20,800. ಕ್ಲಿಯರ್ ಸ್ಟೂಡೆಂಟ್ಸ್? 20,800 ರೂಪಾಯಿ ಅಷ್ಟು ಡಿಸಲೋ ಆಗಿರುತ್ತೆ. ಇದನ್ನೇ ನಾನು ಹೇಳ್ತಾ ಇದ್ದು ಸ್ಟೂಡೆಂಟ್ಸ್. ಕ್ಯಾಪಿಟಲ್ ಕೊಟ್ಟಿದ್ರೆ ಅದ್ರ ಮೇಲೆ, ಕ್ಯಾಪಿಟಲ್ ಅಮೌಂಟೇ ಕೊಟ್ಟಿದ್ರೆ ಅದ್ರ ಮೇಲೆ 12% ಮಾಡಿ. ಕ್ಯಾಪಿಟಲ್ ಅಮೌಂಟ್ ಕೊಟ್ಟಿದ್ರೆ ಏನು ಮಾಡಿ, ಅದ್ರ ಮೇಲೆ 12% ಮಾಡಿ. ಅಷ್ಟು ಅಲೋಡ್, ಅಷ್ಟು ಬಿಟ್ಟು ಬಿಡಬೇಕು. ಅಷ್ಟಕ್ಕೆ ಬದಲಾಗಿ ಎಷ್ಟು ತೊಗೊಂಡಿದೆ ನೋಡ್ರಿ, ಅದಕ್ಕಿಂತ ಜಾಸ್ತಿ ತೊಗೊಂಡಿದ್ರೆ ಎಷ್ಟು ಜಾಸ್ತಿ ಅಂದ್ಬಿಟ್ಟು ಅದನ್ನು ನೀವು ಕಳಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅದಕ್ಕಿಂತ ಎಷ್ಟು ಜಾಸ್ತಿ ತೊಗೊಂಡಿದ್ದಾನೋ ಅದನ್ನು ನೀವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾದರೆ ನೋಡೋಣ ಈಗ. ಇದು ಸನ್ಡ್ರಿ ಎಕ್ಸ್ಪೆನ್ಸಸ್. ಏನು? ಸನ್ಡ್ರಿ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ಪೇಮೆಂಟ್ ಮೇಡ್ ಇನ್ ಕ್ಯಾಶ್. ಪೇಮೆಂಟ್ ಮೇಡ್ ಇನ್ ಕ್ಯಾಶ್ ಎಷ್ಟು? 10,000ಕ್ಕಿಂತ ಏನಾದ್ರು ಜಾಸ್ತಿ ಇದೆ 100% ಡಿಸಲೋಡ್. ಹಾಗಾದರೆ ಸನ್ಡ್ರಿ ಎಕ್ಸ್ಪೆನ್ಸಸ್ ಪೇಮೆಂಟ್ ಇನ್ ಕ್ಯಾಶ್ ಮುಖಾಂತರ ಪೇಮೆಂಟ್ ಮಾಡಬೇಕಂತೆ. ಸೊ ಎಷ್ಟಂತೆ? 25,000 ಅಂತ. 25,000 ಫುಲ್ಲು ಡಿಸಲೋಡ್. ಇಷ್ಟಾದ್ಮೇಲೆ ಸುಮ್ಮನಿದ್ರ ಇನ್ನೂ ಇದೆಯಂತೆ. ₹10,000 ಟು ಎ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಅಥವಾ ಸಾವನೇರ್ ಅಂತಂದ್ರೆ ಡಿಸಲೋಡ್ ಆಗಿರುತ್ತೆ. ಸೊ ಪೇಮೆಂಟ್ ಟು ಪೊಲಿಟಿಕಲ್ ಪಾರ್ಟಿ ಎಷ್ಟು? 10,000. ಸೊ ನಿಮ್ಮಲ್ಲಿ ಇನ್ನೊಂದು ಕಿವಿ ಮಾತು, ಪೊಲಿಟಿಕಲ್ ಪಾರ್ಟಿಗೆ ಏನಾದ್ರು ಅಮೌಂಟ್, ಏನಾದ್ರು ಡೊನೇಷನ್ಸ್ ಏನಾದ್ರು ಕೊಟ್ಟಿದ್ರೆ ಇದು 80 ಮೊದಲು ಡಿಸಲೋ ಆಗ್ಬಿಡುತ್ತೆ. ಇಲ್ಲಿ ಆ್ಯಡ್ ಬ್ಯಾಕ್ ಮಾಡಿಬಿಡ್ಬೇಕು. 80 GGC ನಲ್ಲಿ ಡಿಡಕ್ಷನ್ ಕ್ಲೈಮ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 80 GGC ಅಂತ ಅಂದ್ಬಿಟ್ಟು ಏನು ಮಾಡಬೇಕಾಗಿರುತ್ತೆ? ಡಿಡಕ್ಷನ್ ಕ್ಲೈಮ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅದೊಂದು ಕಿವಿ ಮಾತು. ಹಾಗಾದ್ರೆ ಈಗ ಏನು ಮಾಡೋಣ? ಬ್ಯಾಲೆನ್ಸ್ ಮಾಡೋಣ. ಮೊದಲು ಟೋಟಲ್ ಮಾಡ್ಕೊಂಡ್ಬಿಡೋಣ. ಇಷ್ಟು ಟೋಟಲ್. ಓಕೆ, ಒಂದೊಂದೆರಡು ನೋಡ್ಕೊಂಡು ಹೋಗೋಣ. 20,000 ಪ್ಲಸ್ 20,000 ಪ್ಲಸ್ 20, 35, 40,000 ಪ್ಲಸ್ 40,000 ಪ್ಲಸ್ 30,000 ಪ್ಲಸ್ 90,000 ಪ್ಲಸ್ 52,000 ಪ್ಲಸ್ 31,200 ಪ್ಲಸ್ 20,800 ಪ್ಲಸ್ 25,000 ಪ್ಲಸ್ 10,000. ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 3,39,000 ಬರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಬರುತ್ತೆ? 3,39,000 ಬರುತ್ತೆ. ಇದಕ್ಕೇನು ಮಾಡಬೇಕು? 3,55,000 ಆ್ಯಡ್ ಮಾಡಬೇಕಾಗುತ್ತೆ. ಪ್ಲಸ್ 3,55,000 ಆ್ಯಡ್ ಮಾಡಿದ್ರೆ ಬರೋದು 6,94,000. ಇವಾಗ ಏನು ಮಾಡಬೇಕು? ಬ್ಯಾಲೆನ್ಸ್ ಮಾಡೋಕ್ಕೆ ಮುಂಚೆ ನಾನು ನಿಮ್ಗೆ ಏನಂತ ಹೇಳಿದ್ದೆ ಸ್ಟೂಡೆಂಟ್ಸ್, ಕಿವಿ ಮಾತು. P&L ಅಕೌಂಟ್ ಡೆಬಿಟ್ ಸೈಡ್, ಅಡ್ಜಸ್ಟ್ಮೆಂಟ್ಸ್, ಕ್ರೆಡಿಟ್ ಸೈಡ್. ಹಾಗಾದ್ರೆ ಈಗ ಹೋಗೋಣ ಕ್ರೆಡಿಟ್ ಸೈಡ್ಗೆ. ಕ್ರೆಡಿಟ್ ಸೈಡ್ನ ಮಾಡೇ ಇಲ್ಲ ನಾವು. ಹಾಗಾದರೆ P&L ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಯಾವ್ದಾದ್ರು ಇದೆಯಾ? ಇದಿದೆ. ಕೈ ಎತ್ತು ಮುಗಿರಿ, ಟಚ್ ಮಾಡಬೇಡಿ.
ಹಾಗಾದ್ರೆ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಬರೋದು ಡಿವಿಡೆಂಡ್. ಇದು HP ಅದರ್ ಹೆಡ್ ಆಫ್ ಇನ್ಕಮ್ಸ್. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗೋದು ಗ್ರೌಂಡ್ ರೆಂಟ್ ರಿಸೀವ್ಡ್. ಇದು ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗೋದು. ಹಾಗಾದ್ರೆ ಇವೆಲ್ಲನೂ ಕೂಡ ಈ 4 ಐಟಮ್ ಕೂಡ ಏನಾಗಿರುತ್ತೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂಡ್ HP ನಲ್ಲಿ ಟ್ಯಾಕ್ಸಬಲ್ ಆಗೋದು. ಸೊ ಇದೆಲ್ಲ ನಾನ್ ಬಿಸ್ನೆಸ್ ಇನ್ಕಮ್ಸ್. ಈ 4 ಏನ್ ಮಾಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಒಂದು ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ರೆಂಟ್ ಫ್ರಮ್ HP. ಬರ್ಕೊಂಡ್ಬಿಡೋಣ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ರೆಂಟ್ ಫ್ರಮ್ HP, ಅದಾದ್ಮೇಲೆ ಗ್ರೌಂಡ್ ರೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಗ್ರೌಂಡ್ ರೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ನಾನು ಸ್ವಲ್ಪ ಶಾರ್ಟ್ ಫಾರ್ಮ್ ಬರೆದಿರ್ತೀನಿ, ನೀವು ಫುಲ್ ಫಾರ್ಮ್ ಏನಿದೆಯೋ ಅದು ಬರಿಬೇಕು. 30, 26, 30,000, 26,000, ನೆಕ್ಸ್ಟ್ 45,000, 4,000, 45,000, 4,000. ಓಕೆನಾ ಸ್ಟೂಡೆಂಟ್ಸ್? ಹಾಗಾದ್ರೆ ಈಗ ಅಡ್ಜಸ್ಟ್ಮೆಂಟ್ ಮುಗೀತು, P&L ಅಕೌಂಟ್ ಕ್ರೆಡಿಟ್ ಸೈಡ್ ಮುಗೀತು. ಸೊ ಡಿಪ್ರಿಸಿಯೇಷನ್ ಏನಿದೆ 30,000. ಸೊ 6,94,000 ಮೈನಸ್ 30,000 ಅಲ್ಲಿ ಬರೋದು 6,64,000. ಈ 4 ಟೋಟಲ್ ಮಾಡಿದ್ರಂದ್ರೆ ಬರುವಂತಹದ್ದು 1,05,000 ಮೈನಸ್ 1,05,000 ಅಲ್ಲಿ ಬರೋದು 5,59,000 ಅನ್ನೋದೇನಾಗಿರುತ್ತೆ ಸ್ಟೂಡೆಂಟ್ಸ್, ಬುಕ್ ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಈಗ ಹೋಗೋಣ, ಬುಕ್ ಪ್ರಾಫಿಟ್ ಬಂದ ನಂತರ ಎರಡನೇ ಸ್ಟೆಪ್ಗೆ ಹೋಗೋಣ ಸ್ಟೂಡೆಂಟ್ಸ್. ಎಷ್ಟು ಬಂದಿದ್ದು ಬುಕ್ ಪ್ರಾಫಿಟ್? 5,59,000. ಸೊ ಬುಕ್ ಪ್ರಾಫಿಟ್ 5,59,000. ಬುಕ್ ಪ್ರಾಫಿಟ್ ಬಂದ ನಂತರ ಲೆಸ್ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B, list of the following two amounts. Actual remuneration received as per deed. Be careful students, ಈ ಪ್ರಾಬ್ಲಮ್ ಅಲ್ಲಿ ಆಕ್ಚುಯಲ್ ರೆಮ್ಯುನರೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ಟಾಮ್ ನ ತಗೊಂಬಾರ್ದು ಸ್ಟೂಡೆಂಟ್ಸ್. ಟಾಮ್ ಅನ್ನೋನು ನಾನ್ ವರ್ಕಿಂಗ್ ಪಾರ್ಟ್ನರ್. ಹಾಗಾದ್ರೆ ಯಾವ್ಯಾವುದನ್ನ ಆಡ್ ಮಾಡಬೇಕಾಗಿರುತ್ತೆ ಅದನ್ನ ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳೋಣ. ಇಲ್ಲೇ ಪಕ್ಕದಲ್ಲೇ ಇದಲ್ವಾ, ಟಾಮ್ನ ತಗೊಳಕ್ ಹೋಗ್ಬೇಡಿ, ಟಾಮ್ನ ತಗೊಳಕ್ ಹೋಗ್ಬಾರ್ದಂತೆ. ಹಾಗಾದ್ರೆ ಯಾವ್ಯಾವ ತಗೊಬೇಕಾಗಿರುತ್ತೆ? ನಂಬರ್ 1 ಜೆರ್ರಿ 15,000, ಹಂಗೆ ಆ್ಯಡ್ ಮಾಡ್ಕೊಂಡು ಹೊರಟೋಗ್ತೀನಿ. ಕಮಿಷನ್ 15,000 ಪ್ಲಸ್ ಯಾವುದು ಹ್ಯಾರಿ 5,000. ಆಮೇಲೆ ಬೋನಸ್ ಟಾಮ್ ತಗೊಂಬಾರ್ದು, ಯಾರು ತಗೊಬೇಕು? ಜೆರ್ರಿ ತಗೊಳ್ಳಿ 15,000. ಆಮೇಲೆ ಸ್ಯಾಲ್ರಿ ಯಾರು ತಗೊಳ್ಳಿ? ಜೆರ್ರಿ ತಗೊಳ್ಳಿ, ಹ್ಯಾರಿ ತಗೊಳ್ಳಿ, ಅಂದ್ರೆ ಪ್ಲಸ್ 50,000. ಅಂದ್ರೆ ಟೋಟಲ್ ಆಗಿ ಎಷ್ಟು ಸಾವಿರ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಟಾಮದ್ ಮಾತ್ರ ತಗೊಳಕ್ ಹೋಗ್ಬೇಡಿ. ಸೊ 50,000 ರೂಪಾಯಿ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಎಷ್ಟು? ಆಸ್ ಪರ್ ಡೀಡ್ ಎರಡನೇ ಕಾಲಮಲ್ಲಿ ಇಡಬೇಕಾಗಿರೋದು ನಾವು ಎಷ್ಟು ಸಾವಿರ ಇಡಬೇಕಾಗಿರೋದು? ಆಕ್ಚುಯಲ್ ರೆಮ್ಯುನರೇಷನ್ ರಿಸೀವ್ಡ್ 85,000. ಹೆಂಗ್ ಬಂತು ಅಂದ್ಬಿಟ್ಟಿದೆ, ಹೈಲೈಟ್ ಮಾಡಿ ತೋರಿಸಿದೀನಿ ಸ್ಟೂಡೆಂಟ್ಸ್. ಟಾಮದ್ ಬಿಟ್ಟು ಹ್ಯಾರಿ ಅಂಡ್ ಜೆರಿದ್ ಮಾತ್ರ ತಗೊಬೇಕು. ನೆಕ್ಸ್ಟ್, ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಆನ್ ಫಸ್ಟ್ 3 lakhs ಆಫ್ BP 5,59,000 ಬಂದಿರೋದು. ಹಾಗಾದ್ರೆ 3 lakhs ಮೇಲೆ 90% ಆಫ್ 3 lakh ಆರ್ 1.5 lakh ವಿಚ್ ಎವರ್ ಈಸ್ ಹೈಯರ್ ಅಂದ್ರೆ 2,70,000 ಬರುತ್ತೆ. ಇದು ಎರಡನೇ ಕಾಲಮಲ್ಲಿ 2,70,000. ಇನ್ ಬ್ಯಾಲೆನ್ಸ್ ಆಫ್ BP, ಬ್ಯಾಲೆನ್ಸ್ ಆಫ್ BP ಅಂದ್ರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? 5,50,000, 5,59,000 ಮೈನಸ್ 3 lakh.
ಅಂದರೆ ಬಂದಿದ್ದು 2,29,000 ಇಂಟು ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್? 60% ಮಾಡಬೇಕು. ಹಾಗಾದರೆ 2,29,000 ಇಂಟು 60% ಅಂದರೆ ಬರುವಂತಹದ್ದು 1,37,400. ಇವೆರಡನ್ನೂ ಟೋಟಲ್ ಮಾಡಿದ್ರೆ ಪ್ಲಸ್ 2,70,000 ಬರೋದು 4,07,400. ಇದು ಟೋಟಲ್ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್. ಅದನ್ನು ತಗೊಂಬಂದು ಇಲ್ಲಿ ಇಡ್ತೀರಾ 4,07,400. ಇವೆರಡರಲ್ಲಿ ಯಾವುದು ಕಡಿಮೆ ಇದೆಯೋ ಅದನ್ನೇ ನೀವೇನಂತ ಕರಿತೀರಾ? ಅಲೋವಬಲ್ ರೆಮ್ಯುನರೇಷನ್ ಅಂತ ಹೇಳ್ತೀರಾ. ಅದನ್ನೇನಂತ ಕರಿತೀರಾ? ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B. ಅಲೋವಬಲ್ ರೆಮ್ಯುನರೇಷನ್ ಎಷ್ಟಿರುತ್ತೆ ಸ್ಟೂಡೆಂಟ್ಸ್? 85,000 ಇರುತ್ತೆ. ಸೊ 85,000. ಹಾಗಾದರೆ 5,59,000 ಮೈನಸ್ ಎಷ್ಟು? 85,000 ಅಂದರೆ ಬರೋದು 4,74,000. ಇದನ್ನ ಏನಂತ ಕರಿತೀರಾ ಸ್ಟೂಡೆಂಟ್ಸ್? ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀರಾ. ಈ ಇನ್ಕಮ್ ಫ್ರಮ್ ಬಿಸ್ನೆಸ್ನ ತಗೊಂಬಂದು ಇಲ್ಲಿ ತಗೊಂಬರ್ತೀರಾ. ಟೋಟಲ್ ಇನ್ಕಮ್ ಕ್ಯಾಪಿಟೇಷನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲಿ ಎಷ್ಟು ಬಂದಿದೆ ಅಂತಂದಿದ್ದು? 4,74,000. ಓಕೆನಾ ಸ್ಟೂಡೆಂಟ್ಸ್? ಈಗ ಏನೇನು ಇನ್ಕಮ್ಸ್ ಇದೆ ಅಂತ ಒಂದ್ಸಲಿ ನೋಡ್ಬಿಡೋಣ. ಕ್ರೆಡಿಟ್ ಸೈಡ್ನಲ್ಲಿ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಗ್ರೌಂಡ್ ರೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಸೊ ಈ ಮೂರೂ ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರೋದು. ಇಲ್ಲಿ ರೆಂಟ್ ಫ್ರಮ್ HP ಅಂತ ಕೊಡಿ. ಇನ್ಕಮ್ ಫ್ರಮ್ HP ಅಂದರೆ ಡೈರೆಕ್ಟ್ ತಗೊಂಡ್ಬಿಡ್ಬೇಕಾಗಿತ್ತು. ಇಲ್ಲಿ ರೆಂಟ್ ಫ್ರಮ್ HP ಅಂತ ಕೊಟ್ಟಿದ್ದಾನೆ 26,000. ಹಾಗಾದರೆ ರೆಂಟ್ ಫ್ರಮ್ HP ಅನ್ನೋದನ್ನ, ರೆಂಟ್ ಫ್ರಮ್ HP ಅಂತ ಕೊಟ್ಟಿರೋದನ್ನ ನಾವು ರೆಂಟ್ ಫ್ರಮ್ HP ಅದನ್ನೇನಂತ ಕರಿತೀರಾ? GAV ಅಂತ ಕರಿತೀರಾ ಅಥವಾ NAV. ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಮುನ್ಸಿಪಲ್ ಟ್ಯಾಕ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಸೊ ಇದೇ NAV ಆಗಿರುತ್ತೆ. ಎಷ್ಟು ಅಂತ ಹೇಳಿದೆ? 26,000. 26,000 ಇದರಲ್ಲಿ ಏನು ಮಾಡಬೇಕು? ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಯಾವುದು? ಸ್ಟ್ಯಾಂಡರ್ಡ್ ಡಿಡಕ್ಷನ್. ಎಷ್ಟು? 30% ಆಫ್ NAV. 26,000 ಮೇಲೆ 26,000 ಮೇಲೆ ಎಷ್ಟು ಪರ್ಸೆಂಟು? 30% ಅಂದರೆ ಬರೋದು 7,800. ಕಳೀರಿ, ಬರುವಂತಹದೇ ಮೈನಸ್ 26,000. 18,200 ಇದೆ ಅಲ್ವಾ? ಇದೇನೆ ಇನ್ಕಮ್ ಫ್ರಮ್ HP ಆಗಿರುತ್ತೆ ಸ್ಟೂಡೆಂಟ್ಸ್. ಕಡ್ಡಾಯವಾಗಿ ಈ ಡಿಡಕ್ಷನ್ ನೀವು ಕ್ಲೈಮ್ ಮಾಡಲೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ಎರಡನೇ ಇನ್ಕಮ್ ಆಯಿತು. ಇನ್ನಿರುವಂತಹ ಕ್ಯಾಪಿಟಲ್ ಗೇನ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಸೊ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 4,000, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸಮ್ಟೆಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇಂಟ್ರೆಸ್ಟ್ ಆನ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 4,000 ಫುಲ್ಲಿ ಟ್ಯಾಕ್ಸಬಲ್. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ exempt, need not to pay tax on dividends from Indian company. ಇನ್ನೊಂದು ಏನಂತ ಹೇಳಿದ್ದು? ಗ್ರೌಂಡ್ ರೆಂಟ್ ರಿಸೀವ್ಡ್. ಯಾವುದು? ಗ್ರೌಂಡ್ ರೆಂಟ್ ರಿಸೀವ್ಡ್ ಎಷ್ಟಿದೆ ಸ್ಟೂಡೆಂಟ್ಸ್? 45,000. ಗೊತ್ತು ನಿಮಗೆ ಮೊದಲೇ. ಇನ್ಕಮ್ ಫ್ರಮ್ HP ನಲ್ಲಿ ಗ್ರೌಂಡ್ ರೆಂಟ್ ಇನ್ಕ್ಲೂಡ್ ಆಗೋದಿಲ್ಲ ಅಂದ್ಬಿಟ್ಟಿದೆ. ಯಾಕೆಂದ್ರೆ ಈ ಇನ್ಕಮ್ ಫ್ರಮ್ HP ಅಲ್ಲಿ ಟ್ಯಾಕ್ಸಬಲ್ ಆಗಬೇಕು ಅಂದ್ರೆ ಲ್ಯಾಂಡ್ ಮಸ್ಟ್ ಬಿ ಅಪಾರ್ಟ್ಮೆಂಟ್ ಟು ಬಿಲ್ಡಿಂಗ್ ಆಗಿರಬೇಕು. ಇಲ್ಲಿ ಬಿಲ್ಡಿಂಗ್ ಎಲ್ಲ ಬರೀ ಗ್ರೌಂಡ್ ಇದೆ. ಆ ಗ್ರೌಂಡ್ ಇಂದ ಬರುವಂತಹ ರೆಂಟ್ ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಗ್ರೌಂಡ್ ರೆಂಟ್ ರಿಸೀವ್ಡ್ ಎಷ್ಟು ಒಂದಿದೆ ಸ್ಟೂಡೆಂಟ್ಸ್? ಗ್ರೌಂಡ್ ರೆಂಟ್ ರಿಸೀವ್ಡ್ ಎಷ್ಟು? 45,000. 45,000. ಈಗೇನು ಮಾಡಿ? ಎಲ್ಲ ಟೋಟಲ್ ಮಾಡಿ. ಇರೋದೇ ಎಷ್ಟು? ಇಷ್ಟನ್ನು ಟೋಟಲ್ ಮಾಡೋದು ಏನು ಬರುತ್ತೆ? ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ ಸ್ಟೂಡೆಂಟ್ಸ್. ಟೋಟಲ್ ಮಾಡೋಣ. 18,200 ಪ್ಲಸ್ 4,74,000, 4,74,000 ಪ್ಲಸ್ 4,000 ಪ್ಲಸ್ 45,000.
ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 5,41,200. 5,41,200. ಈ 5,41,200 ಇದೇನಿದು ಗ್ರಾಸ್ ಟೋಟಲ್ ಇನ್ಕಮ್. ಇದರಲ್ಲಿ ಡಿಡಕ್ಷನ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್. ಏನೇನು ಸಿಗುತ್ತೆ? ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. 80G ಇದು ಡೊನೇಷನ್ಸ್ ಇದೆ. ಆ ಡೊನೇಷನ್ಸ್ ಏನೇನು ಕೊಟ್ಟಿದ್ದಾನೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನಾನು ನಿಮಗೆ ಆಗಲೇ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದೆ, ಡೊನೇಷನ್ ₹10,000 ಟು NDF. ಎಷ್ಟು ಪರ್ಸೆಂಟು? 100% ಸಿಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಡೊನೇಷನ್ ಟು NDF, ಹಾಗಾದರೆ ಡೊನೇಷನ್ ಟು NDF 100%. 100% ಎಷ್ಟು ಸಾವಿರ? 10,000. ಇನ್ನರ್ ಕಾಲಮಲ್ಲಿ ಇಡಬೇಕು, ಕಾರಣ ಒಂದೇ ಡಿಡಕ್ಷನ್ ಇಲ್ಲ, ಇನ್ನೂ ಒಂದಿದೆ. ಡೊನೇಷನ್ ಟು ನೋಟಿಫೈಡ್ ಸ್ಕೂಲ್, ಇದು ಎಷ್ಟು ಪರ್ಸೆಂಟ್? ಎಷ್ಟು ಸಾವಿರ ಇರೋದು ಸ್ಟೂಡೆಂಟ್ಸ್? ನೋಟಿಫೈಡ್ ಸ್ಕೂಲ್ಗೆ 20,000 ಇದ್ದಿದ್ದು 20,000 ಇತ್ತು. ಆ 20,000ದಲ್ಲಿ 10,000 ರೂಪಾಯಿಯಷ್ಟು NDF ಕೊಟ್ಟಿದ್ದಾನೆ. ಹಾಗಾದರೆ ನೋಟಿಫೈಡ್ ಸ್ಕೂಲ್ಗೆ ಎಷ್ಟು ಕೊಡ್ತಾನೋ? ಇನ್ನು 10,000 ಇರುತ್ತೆ. ಹಾಗಾದರೆ 10,000 ಇಂಟು ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್? 50% ಅಷ್ಟೇ ಆಗೋದಿದ್ದು, ವಿತ್ ಲಿಮಿಟ್ 50%. NDF PMNRFನಲ್ಲೆಲ್ಲ 100% ಇರುತ್ತೆ. ಆದರೆ ನೋಟಿಫೈಡ್ ಸ್ಕೂಲ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ಗೆ, ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ಗೆ ಏನಾದ್ರು ಕೊಟ್ಟಿದ್ರೆ ಎಷ್ಟು ಪರ್ಸೆಂಟ್ ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್? 50% ಅಷ್ಟೇ. ಹಾಗಾದರೆ ಎಷ್ಟು ಸಾವಿರ ಆಗಿರುತ್ತೆ? 5,000 ಆಗಿರುತ್ತೆ. ಇದಲ್ದಿರ ಇನ್ನೊಂದಿದೆ, ಪೊಲಿಟಿಕಲ್ ಪಾರ್ಟಿ ಕೊಟ್ಟಿರುವಂಥ ಡೊನೇಷನ್ ಬೇರೆ ಇದೆ. ಅಮೌಂಟ್ ಪೇ ಟು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗೆ 10,000 ರೂಪಾಯಿ ಕೊಟ್ಟಿದ್ದಾನಂತೆ. GGC ಪ್ರಕಾರವಾಗಿ ಕ್ಲೈಮ್ ಮಾಡ್ಬೋದು ಅಂತ ಹೇಳಿದ್ದೆ. ಹಾಗಾದರೆ ಇದು ಯಾವ ಸೆಕ್ಷನ್? ಇದು 80G. ಇದು ಯಾವುದಿದು? 80G. ಇದು ಯಾವುದಿದು? ಇವಾಗ ನಾನು ಹೇಳ್ತಾ ಇರೋದು 80GGC. ಏನಿದು? ಅಮೌಂಟ್ ಪೇಯ್ಡ್ ಟು ಪೊಲಿಟಿಕಲ್ ಪಾರ್ಟಿ. ಓಕೆ, ಎಷ್ಟು ಸಾವಿರ ಅಂತೆ? 10,000 ಅಂತೆ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 25,000. ಹಾಗಾದರೆ 5,41,200 ಮೈನಸ್ 25,000 ಅಂದರೆ ಬರೋದು 5,00,000. ಎಷ್ಟು ಸ್ಟೂಡೆಂಟ್ಸ್? 5,16,200. ಏನಿದು? ಇದೇ ಟೋಟಲ್ ಇನ್ಕಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ಇನ್ಕಮ್ ಮೇಲೆ ನಾವೀಗ ಟ್ಯಾಕ್ಸ್ನ ಪೇಮೆಂಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈ ಇನ್ಕಮ್ ಮೇಲೆ ನಾವೇನು ಮಾಡಬೇಕಾಗಿರುತ್ತೆ? ಟ್ಯಾಕ್ಸ್ನ ಪೇಮೆಂಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಬನ್ನಿ, ಈಗ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡೋಣ ಸ್ಟೂಡೆಂಟ್. ಈ ಪ್ರಾಬ್ಲಮಲ್ಲಿ ಟೋಟಲ್ ಇನ್ಕಮ್ ಎಷ್ಟು ಅಂತ ಹೇಳಿದ್ವಿ. ಈಗೆಲ್ಲ ಕ್ಯಾಲ್ಕುಲೇಟ್ ನಾವು ಮಾಡಿದ್ದು 5,16,200. ಅದು ಮೊದಲು ಬರ್ಕೊಂಬಿಡೋಣ. 5,16,200 ಅಮೌಂಟ್ ಕಾಲಮಲ್ಲಿ ಹಾಕ್ಬಿಟ್ಟಿರಾ. ನಾನು ಇನ್ನರ್ ಕಾಲಮ್ ನಿಮ್ಮ ರೆಫರೆನ್ಸ್ ಇಟ್ಕೊಳ್ಳಿ ಅಂದಿದ್ದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆಯಾ? ಇಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆಯಾ? ಇಲ್ಲ. ಸ್ಪೆಷಲ್ ರೇಟ್ಸ್ ಏನಾದ್ರು ಇದೆಯಾ? ಸ್ಪೆಷಲ್ ಇನ್ಕಮ್ಸ್ ಏನಾದರೂ ಇದೆಯಾ? ಸ್ಪೆಷಲ್ ಇನ್ಕಮ್ಸ್ ಈ ಪ್ರಾಬ್ಲಮಲ್ಲಿ ಇಲ್ಲ. ಹಾಗಾದರೆ ಡ್ಯಾಶ್ ಆಗಿರುತ್ತೆ. ಹಾಗಾದರೆ ಬ್ಯಾಲೆನ್ಸ್ ಆಫ್ ಇನ್ಕಮ್ ಏನಿದೆ ಅದರ ಮೇಲೆ 5,16,200 ಇಂಟು 30% ಫ್ಲ್ಯಾಟ್ ಹಾಕಬೇಕು, ಇಂಟು 30%. ಹಾಗಾದರೆ ಬರೋದು 1,54,860. ಆ್ಯಡ್ ಮಾಡಿದ್ರೆ ಬರೋದು 1,54,860 ಇಂಟು ಎಷ್ಟು ಪರ್ಸೆಂಟು? 4%. ಅಂದರೆ ಬರುವಂತಹದ್ದು 6,194. ಆ್ಯಡ್ ಮಾಡಿದ್ರೆ ಬರೋದು 1,00,000. ಆ್ಯಡ್ ಮಾಡಿದ್ರೆ ಬರೋದು 1,61,054. 1,61,054 rupees ಬರುತ್ತೆ. ಇದೇ ಏನಿದೆ ಟ್ಯಾಕ್ಸ್ ಲಯಬಿಲಿಟಿ ಆಗಿರುತ್ತೆ. ಆಸ್ ಪರ್ ಸೆಕ್ಷನ್ 288A ಪ್ರಕಾರವಾಗಿ ಈ ಒಂದು ಟ್ಯಾಕ್ಸ್ ಪೇಯಬಲ್ ಎಷ್ಟು? 1,61,054.
54 rupees ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಇದಾದ ನಂತರ ನಾವು ಈಚ್ ಇಂಡಿವಿಜುವಲ್ ಪಾರ್ಟ್ನರ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡರ್ ಸೆಕ್ಷನ್ 28ನ ಕ್ಯಾಲ್ಕುಲೇಟ್ ನಾವು ಮಾಡಬೇಕು ಅಂದರೆ ಶೇರ್ ಆಫ್ ಪ್ರಾಫಿಟ್ ಫ್ರಮ್ ಎ ಫರ್ಮ್ ಎಕ್ಸಮ್ಟೆಡ್ ಆಗಿರುತ್ತೆ. ಇಲ್ಲಿರೋದು ಟಾಮ್, ಜೆರ್ರಿ, ಹ್ಯಾರಿ. ಸೊ ಅವರ ಸ್ಯಾಲ್ರೀಸ್ನ ತೊಗೊಬೇಕಾಗಿರುತ್ತೆ. ನಾವು ಏನು ತೊಗೊಬೇಕಾಗಿರುತ್ತೆ? ಅವರ ಸ್ಯಾಲ್ರೀಸ್ನ ತೊಗೊಬೇಕಾಗಿರುತ್ತೆ. ಸ್ಯಾಲ್ರೀಸ್ನ ತೊಗೊಳ್ಳೋ ಹುಷಾರು ಸ್ಟೂಡೆಂಟ್ಸ್. ಏನು ಮಾತ್ರ ತೊಗೊಬೇಕು? ಅಲ್ಲೋಡ್ ಮಾತ್ರ ತೊಗೊಬೇಕಾಗಿರೋದು. ಅಂದರೆ ಯಾವ್ದು ಮಾತ್ರ ತೊಗೊಬೇಕಾಗಿರೋದು? ನಾವು ವರ್ಕಿಂಗ್ ಪಾರ್ಟ್ನರ್ ಸ್ಯಾಲ್ರಿ ಮಾತ್ರ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ವರ್ಕಿಂಗ್ ಪಾರ್ಟ್ನರ್ ಸ್ಯಾಲ್ರಿ ಅಂತಂದರೆ ಇಲ್ಲಿ ಗ್ರೀನ್ ಹೈಲೈಟ್ ನಾನು ಮಾಡಿದ್ದೀನಿ. ಟಾಮ್ದು ತಗೊಳ್ಳೋ ಹಾಗಿಲ್ಲ, ಟಾಮ್ದು ತೊಗೊಳಕ್ಕೆ ಹೋಗಬೇಡಿ. ಯಾರ್ದು ಮಾತ್ರ ತಗೊಳ್ಳಿ, ಜೆರ್ರಿದು ಮಾತ್ರ ಸ್ಯಾಲ್ರಿ ತಗೊಳ್ಳಿ. ಜೆರ್ರಿದೆಷ್ಟು? ಸ್ಯಾಲರಿ ಇವಂದು 30,000, ಇವಂದು 20,000. ಸ್ಯಾಲ್ರಿ ಇವಂದು 30,000, ಇವಂದು 20,000, ಇವಂದಿಲ್ಲ. ಓಕೆ, ನೆಕ್ಸ್ಟ್ ಆಮೇಲೆ ಕಮಿಷನ್ ನೋಡೋಣ. ಕಮಿಷನ್ ಏನಂತೆ? ಕಮಿಷನ್ ಜೆರ್ರಿದು ತೊಗೊಳಕ್ಕೆ ಹೋಗಬಾರ್ದು ಇದು, ಯಾಕೆಂದರೆ ಸ್ಲೀಪಿಂಗ್ ಪಾರ್ಟ್ನರ್. 15,500 ಕಮಿಷನ್ ಇವಂದಿಲ್ಲ. ಇವಂದು 15,000, ಇವಂದು 5,000. ನೆಕ್ಸ್ಟ್ ಆಮೇಲೆ ಬೋನಸ್ ಕೊಟ್ಟಿದ್ದಾನಂತೆ. ಬೋನಸ್ ನೋಡ್ಬಿಡೋಣ. ಬೋನಸ್ ಟಾಮ್ದಿದೆ, ಜೆರ್ರಿದ್ ಮಾತ್ರ ತಗೊಬೇಕಾಗಿರೋದು. ಬೋನಸ್ 15,000. ಹಾಗಾದರೆ ಬೋನಸ್ ಟು ಪಾರ್ಟ್ನರ್ಸ್ ಜೆರ್ರಿದ್ ಮಾತ್ರ ತಗೊಬೇಕಾಗಿರೋದು 15,000. ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸ್ವಲ್ಪ ಗಮನ ಹರಿಸ್ಬೇಕು, ತಾಳ್ಮೆ ಇರಬೇಕು. ಎಷ್ಟವನು ತಗೊಂಡಿರೋದು? 1,00,000. ಎಷ್ಟು ಅಲ್ಲೋಡ್ ಮಾತ್ರ ತಗೊಬೇಕಾಗಿರೋದು? 52,000 ಡಿಸ್ಅಲೋಡ್. ಹಾಗಾದ್ರೆ ಅಲ್ಲೋಡ್ ಎಷ್ಟಿದೆ ನೋಡ್ರಿ, ಇಲ್ಲಿ ಸಿಗುತ್ತೆ ನಿಮಗೆ. ಅಲ್ಲೋಡ್ ಎಷ್ಟಿದೆ? ಇಲ್ಲಿದೆ ನೋಡ್ರಿ ಅಲ್ಲೋಡ್. ಎಷ್ಟು ಸಾವಿರ? 48,000, 28,800, 19,200. ಇದು ಅಲ್ಲೋಡ್. ಓಕೆನಾ ಸ್ಟೂಡೆಂಟ್ಸ್? ಪರ್ಸೆಂಟೇಜ್ ಕೊಟ್ಟಾಗ ಪರ್ಸೆಂಟೇಜಲ್ಲೂ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಹಾಗಾದ್ರೆ 48,000, 28,800 ಎಷ್ಟು ಸ್ಟೂಡೆಂಟ್ಸ್? ಇವನು ಸ್ಲೀಪಿಂಗ್ ಆದರೂ ತೊಗೊಬೋದು. ಯಾಕೆ? ಅವ್ನು ಅಮೌಂಟ್ ಕೊಟ್ಟಿರ್ತಾನೆ, ಅವ್ನು ಮಲಕೊಂಡಿದ್ರೇ ಎದ್ದು ಅಂತಿದ್ದೆ. ಬಡ್ಡಿಗೆ ಕೊಡಬೇಕಾಗಿರೋದು ಕೊಡಲೇಬೇಕಾಗಿರುತ್ತೆ. ಹಾಗಾದರೆ ಎಷ್ಟು ಸಾವಿರ ಆಗಿರುತ್ತೆ ಸ್ಟೂಡೆಂಟ್ಸ್? ಸೊ 48,000 ಇವಂದು 28,800, ಇವಂದು 19,200. 19,200. ಈಗ ಟೋಟಲ್ ಹಾಕೊಳ್ಳಿ ಸ್ಟೂಡೆಂಟ್ಸ್. ಇದೇನೇ ಆಗಿರುತ್ತೆ. ಇದರ ಟೋಟಲ್ ಎಷ್ಟಾಗಿರುತ್ತೆ? 48,000. ಇವಂದು ಟೋಟಲ್ ಹಾಕೋಣ. 30, 10, 45,000 ಪ್ಲಸ್ 28,800 ಪ್ಲಸ್ 15,000. ಇವಂದು ಬರೋದು 88,800. ಇವಂದು ನೋಡೋಣ 20,000 ಪ್ಲಸ್ 19,200 ಪ್ಲಸ್ 5,000 ಬರುವಂತಹದ್ದು 44,200. ಇದೇ ಸೆಕ್ಷನ್ 28ನ ಪ್ರಕಾರವಾಗಿ ಇಂಡಿವಿಜುವಲ್ ಹ್ಯಾಂಡ್ಸ್ನಲ್ಲಿ ಟ್ಯಾಕ್ಸಬಲ್ ಆಗೋದು ಸ್ಟೂಡೆಂಟ್ಸ್. ಸೊ ಈ ಪ್ರಾಬ್ಲಮಲ್ಲಿ ಹಲವಾರು ವಿಚಾರಗಳನ್ನ ತಿಳ್ಕೊಂಡ್ರಿ. ಸೆಕ್ಷನ್ ಸಿಗೆ ಈ ರೀತಿ ಪ್ರಾಬ್ಲಮ್ಸ್ ಕೇಳಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಚೆನ್ನಾಗಿ ನೀವು ಪ್ರಾವಿಷನ್ಸ್ ಅರ್ಥ ಮಾಡ್ಕೊಂಡಿದ್ದೀರೋ ಅಷ್ಟು ನೀಟಾಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದ್ರೆ ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಸೊ 27ನೇ ಪ್ರಾಬ್ಲಮ್ ಇದು ನಾನು ನಿಮಗೆ
ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಈ 27ನೇ ಪ್ರಾಬ್ಲಮ್ ನಮಗೆ ಹೋಮ್ ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ವೆರಿ ಸಿಂಪಲ್ ಪ್ರಾಬ್ಲಮ್. ಇದರಲ್ಲಿ ಒಂದು ಹೊಸ ಒಂದು ಐಟಮ್ ಇದೆ. ಆ ಐಟಮ್ ಬಗ್ಗೆ ನಿಮ್ಗೆ ಹೇಳಿ ಆಮೇಲೆ ಮುಂದಕ್ಕೆ ಹೋಗ್ತೀನಿ ಸ್ಟೂಡೆಂಟ್ಸ್. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಆಫ್ಟರ್ ಡಿಡಕ್ಟಿಂಗ್ ದ ಫಾಲೋಯಿಂಗ್ ಅಮೌಂಟ್ಸ್. ಹಾಗಾದ್ರೆ ನೆಟ್ ಪ್ರಾಫಿಟ್ ಬಂದಿದೆಯಂತೆ, P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಂಡಿದ್ದಾನಂತೆ ಈ ಕೆಳಗಂಡೆ ಅಂತದ್ದು. ಹಾಗಾದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 1,81,000 ತಗೊಂತೀರಾ. ಸ್ಯಾಲ್ರಿ ಟು PQR ಮೂವರ್ ಅಂತ ಇರೋದು ಪಾರ್ಟ್ನರ್ಸ್. ಸ್ಯಾಲ್ರಿ ಟು P ಅಂತ ತಂದ್ರೆ ಅದನ್ನೇ ಡಿಸಲೋಡ್ ಏನು ಮಾಡ್ತೀರಾ, ಇದನ್ನ ಆಡ್ ಬ್ಯಾಕ್ ಮಾಡ್ತೀರಾ. ಇಂಟ್ರೆಸ್ಟ್ ಆನ್ ನಾನ್ ಪೇಮೆಂಟ್ ಆಫ್ GST. GST ಪೇಮೆಂಟ್ ಮಾಡಲಿಲ್ಲ ಅಂತ ಇಂಟ್ರೆಸ್ಟ್ ಹಾಕಿದ್ದಾರೆ ಅಂತ. ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಲೇಟ್ ಪೇಮೆಂಟ್ ಮಾಡೋದು ಇದ್ದೇ ಇರುತ್ತೆ, ಅವ್ರ ಇಂಟ್ರೆಸ್ಟ್ ಹಾಕೋದು ಇದ್ದೇ ಇರುತ್ತೆ. ಇಟ್ ಈಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಏನು ಮಾಡೋಕೋಬೇಡಿ, ಬಿಟ್ಬಿಡಿ. ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾರ್ಯಾರ್ದು ಇದು? PQR. ಇದು Qದು Rದು ಎಷ್ಟು ಪರ್ಸೆಂಟ್ ಕೊಟ್ಟಿರೋದು? 12% ಅಂತೆ. ಎಷ್ಟು ಪರ್ಸೆಂಟ್ ಅಲೋಡ್? 12% ಅಲೋಡ್. ಹಾಗಾದ್ರೆ ಇದು ಫುಲ್ಲು ಅಲೋಡ್. ಏನು ಮಾಡೋಕೆ ಹೋಗಬೇಡಿ, ಕೈ ಎತ್ತು ಮುಗಿದ್ಬಿಟ್ಟು ಸುಮ್ಮನೆ ಆಗ್ಬಿಡಿ. ಅದೇ ರೀತಿಯಲ್ಲಿ ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಬೈ ಚೆಕ್. ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಬೈ ಚೆಕ್ ಅಂತ ಹೇಳ್ತೇನೆ. ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಬೈ ಚೆಕ್ ಆಗಿರೋದ್ರಿಂದ 80G ಕ್ಲೈಮ್ ಮಾಡಬೇಕು. ಎಷ್ಟು ಪರ್ಸೆಂಟು? 50%. ಎಷ್ಟು ಪರ್ಸೆಂಟ್? 50%. ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋವಾಗ ಮಾಡಲೇಬೇಕು. ನಾನು ಇವಾಗ ಹೇಳ್ತಾ ಇರೋದೇನೋ, ಇದು P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ತಗೊಂಡಿರೋದ್ರಿಂದ ಇದನ್ನೇನು ಮಾಡಿ, ಆ್ಯಡ್ ಬ್ಯಾಕ್ ಮಾಡಿ ಸ್ಟೂಡೆಂಟ್ಸ್. ದೆನ್ ನೆಕ್ಸ್ಟ್ ಬಂದು 5ನೇದು, ಡೊನೇಷನ್ ಟು ಎ ರಿಸರ್ಚ್ ಅಸೋಸಿಯೇಷನ್ ಫಾರ್ ಸೈಂಟಿಫಿಕ್ ರಿಸರ್ಚ್. ಸೈಂಟಿಫಿಕ್ ರಿಸರ್ಚ್ಗೋಸ್ಕರ ಏನಾದ್ರು ಡೊನೇಷನ್ ಮಾಡಿದರೆ ಬಿಸ್ನೆಸ್ನಲ್ಲೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಮಾಡುವಾಗೇನೆ ಎಷ್ಟು? 150% ಅಲೋಡ್. ಏನಂದ್ರೆ ಸ್ಟೂಡೆಂಟ್ಸ್, 150% ಅಲೋಡ್. ಕ್ಲಿಯರ್ ಸ್ಟೂಡೆಂಟ್ಸ್? ಏನಿದು 150% ಅಲೋಡ್ ಅಂದರೆ ಇಲ್ಲಿ ಎಷ್ಟು ಸಾವಿರ ಕೊಟ್ಟಿರ್ತಾನೋ ಇಂಟು 150% ಅಷ್ಟು ಅಲೋಡ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದಕ್ಕೆ ಏನು ಮಾಡ್ಬೋದು ನೀವು ಅಂತಂದರೆ 100%ನ ಆ್ಯಡ್ ಮಾಡಿ ಲೆಸ್ ಮಾಡಿ 150%. ಸರ್ ಹಾಗಂದ್ರೆ ಏನರ್ಥ ಅಂದರೆ 20,000 ಇಲ್ಲಿ ಕೊಟ್ಟಿರೋದು, 20,000ನ ಆ್ಯಡ್ ಮಾಡಿ 150% ಅಂದರೆ ಎಷ್ಟು? 30,000ನ ಲೆಸ್ ಮಾಡಿ ಸ್ಟೂಡೆಂಟ್ಸ್. ಅಥವಾ ಇವೆರಡೂ ಮಾಡೋಕ್ಕೆ ಬದಲಾಗಿ ಡೈರೆಕ್ಟಾಗಿ 50% ಅಂದ್ರೆ ಅರ್ಥ ಏನು? 10,000ನ ಲೆಸ್ ಮಾಡಿ ಸ್ಟೂಡೆಂಟ್ಸ್. ಡೈರೆಕ್ಟಾಗಿ ಏನು ಮಾಡಿ? 10,000 ಲೆಸ್ ಮಾಡಿ, ಅಥವಾ ಏನು ಅಮೌಂಟ್ ಇದೆಯೋ ಅದನ್ನು ಆ್ಯಡ್ ಮಾಡಿ ಇದನ್ನು ಲೆಸ್ ಮಾಡಿ. ಯಾವಾಗ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಕೊಟ್ಟಿದ್ರೆ. ಏನೋ ಅಂದೆ, ರಿಪೀಟ್ ಮಾಡ್ತಿದ್ದೀನಿ. ಏನು ಹೇಳಿದೆ? P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಕೊಟ್ಟಿದ್ರೆ ಏನು ಮಾಡಬೇಕಾಗಿರುತ್ತೆ? ನೀವು ಈ ರೀತಿ ಮಾಡಬೇಕಾಗಿರುತ್ತೆ. ಕ್ಲಿಯರ್ ಆಯ್ತಾ? ಯಾವಾಗ ಇಲ್ಲಿ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ತಗೊಂಡಿದ್ದಾನೆ ಅಂತ ಹೇಳಿದ್ರೆ, ಇದು ಕೊಟ್ಟಿರಲಿಲ್ಲ ಅಂದಿದ್ರೆ, ಮೇಲ್ಗಡೆ ಕೊಟ್ಟಿರೋದೇನವನು ಅಂದ್ರೆ ಏನವನು? ಆಫ್ಟರ್ ಡಿಡಕ್ಟಿಂಗ್ ದ ಫಾಲೋಯಿಂಗ್ ಅಮೌಂಟ್ ಅಂದ್ರೆ ಅರ್ಥ. ಅದನ್ನು ಡೆಬಿಟ್ ಸೈಡಲ್ಲಿ ತಗೊಂಡಿದ್ದಾನೆ ಅಂದ್ಬಿಟ್ಟು ಅರ್ಥ. ಅದನ್ನು ಕೂಡ ಏನು ಮಾಡಿದ್ದಾನೆ? P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಂಡಿದ್ದಾನೆ ಅಂದ್ಬಿಟ್ಟು ಅರ್ಥ. ಕ್ಲಿಯರ್ ಸ್ಟೂಡೆಂಟ್ಸ್? ಆದರೆ ಇಲ್ಲಿ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಂಡಿಲ್ವಂತೆ. P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಳ್ಳಿಲ್ಲ ಅಂದರೆ ಎಷ್ಟು ತಗೊಬೇಕು? ಅವನು 150% ತಗೊಬೇಕಾಗಿತ್ತು, ತಗೊಳ್ಳಿಲ್ಲ. ಹಾಗಾದರೆ ಯಾವ ಹೆಡಿಂಗು? ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟಿದೆ. 20,000 ಇಂಟು 150% ಅಂದರೆ ಬರೋದು 30,000ನ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮಲ್ಲಿ ಇದೇ ಸ್ಟಾರ್ ಮಾರ್ಕ್ ಹಾಕ್ಬೇಕಾಗಿರೋ ಪ್ರಾಬ್ಲಮ್. ಅಡ್ಜಸ್ಟ್ಮೆಂಟ್ ಇದೇನೆ ಇಲ್ಲಿ. ಇದನ್ನೇ ನಾನು ಹೇಳಕ್ಕೆ ಬಯಸಿದ್ದು. ರೆಡ್ ಒಂದ್ಸಲಿ ನೋಡಿ, P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ಒಂದು ಇದಾರು ಮಾಡಿ ಅಥವಾ ಇದಾರು ಮಾಡಿ. P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ, P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಕೊಟ್ಟಿಲ್ಲ, ಬರೀ ಅಡ್ಜಸ್ಟ್ಮೆಂಟ್ ಮಾತ್ರ ಕೊಟ್ಟಿದ್ದಾನೆ, P&L ಅಕೌಂಟಲ್ಲೇ ಸೇರಿಲ್ಲ ಅಂದರೆ ಈ ರೀತಿ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಅದು ತಗೊಂಡಿಲ್ವಂತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಇದಿಷ್ಟ ಆಯಿತು. ನೆಕ್ಸ್ಟ್ ಆಮೇಲೆ ಹೇಳ್ತಾ ಇರೋದವನು ಈ ಕೆಳಗಂಡು ಅವನು P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಇರೋದನ್ನ ಹೇಳ್ಬಿಟ್ಟ. ಅವನು
ಈ 4 ಐಟಮ್ಸ್ ಇನ್ಕಮ್ ಸಂಬಂಧಪಟ್ಟಿರೋದು. ಇದನ್ನ ಕ್ರೆಡಿಟ್ ಸೈಡಲ್ಲಿ ತಗೊಂಡಿದ್ದೀನಿ, ಕನ್ಸಿಡರ್ ಮಾಡಿದ್ದೀನಿ ಅಂತ ಹೇಳಿಲ್ಲ ಅವನು. ಹಾಗಾದ್ರೆ ಇದು P&L ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತಗೊಂಡಿಲ್ಲ. P&L ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತಗೊಂಡಿಲ್ಲ ಅಂತಂದ್ರೆ ನಾವು ಇದನ್ನ ಆ್ಯಡ್ ಮಾಡುವಂತ ಅಗತ್ಯ ಇಲ್ಲ. ಬರುವಂತ ಅಮೌಂಟ್ ಏನಾಗಿರುತ್ತೆ, ಬುಕ್ ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇವನ್ನೇನು ಮಾಡ್ಬೇಕು ಸರ್? ಹಾಗಾದ್ರೆ ಇದು LTCG 112 ಪ್ರಕಾರವಾಗಿ ಎಲ್ಲಿ ತಗೊಂತೀರಾ? ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡುವಾಗ ತಗೊಳ್ಳಿ, ಮತ್ತು ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡುವಾಗ 20% ಅಪ್ಲೈ ಮಾಡಿ. ಇದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಗ್ರಾಸ್ ಅಮೌಂಟ್ ಕೊಟ್ಟಿದ್ದನಂತೆ. ಇದನ್ನ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುವಾಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ತಗೊಳ್ಳಿ ಸ್ಟೂಡೆಂಟ್ಸ್. ಅದೇ ರೀತಿ ಇನ್ಕಮ್ ಫ್ರಮ್ HP ಆಲ್ರೆಡಿ ಕಾಂಪ್ಯೂಟ್ ಮಾಡಿದನಂತೆ ಅವನು. ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುವಾಗ HP ಅನ್ನೋದ್ರಲ್ಲಿ ತಗೊಳ್ಳಿ ಸ್ಟೂಡೆಂಟ್ಸ್. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ. ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುವಾಗ ತಗೊಳ್ಳಿ, ಆದರೆ ಅದನ್ನೇನಂತ ಬರೀರಿ, ಎಕ್ಸಮ್ಟೆಡ್ ಅಂತ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇಷ್ಟು ಟೋಟಲ್ ಮಾಡಿ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಬ್ಯಾಲೆನ್ಸ್ ಆಫ್ ಇನ್ಕಮ್ ಮೇಲೆ ಇದು 20% ಸ್ಪೆಷಲ್ ರೇಟ್ ಅಪ್ಲೈ ಮಾಡಿ, ಬ್ಯಾಲೆನ್ಸ್ ಆಫ್ ಇನ್ಕಮ್ ಮೇಲೆ 30% ಟ್ಯಾಕ್ಸ್ ಮಾಡಿ, 4% ಅಷ್ಟು ಎಜುಕೇಶನ್ ಸೆಸ್ನ ಅಪ್ಲೈ ಮಾಡಿ ಸ್ಟೂಡೆಂಟ್ಸ್. ಟ್ಯಾಕ್ಸ್ ಲಯಬಿಲಿಟಿ ಬರುತ್ತಂತೆ. ಹಾಗಾದ್ರೆ ಆನ್ಸರ್ ಬರುವಂತಹದ್ದು ಬುಕ್ ಪ್ರಾಫಿಟ್ 222,000, ಬಿಸ್ನೆಸ್ ಇನ್ಕಮ್ ಬರೋದು 2,15,000, ಟ್ಯಾಕ್ಸಬಲ್ ಇನ್ಕಮ್ ಬರುವಂತಹದ್ದು 2,90,000. ಇದು ನಿಮಗೆ ಹೋಮ್ ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅಕಸ್ಮಾತ್ ಏನಾದ್ರು ಡೌಟ್ಸ್ ಇದೆ ಅಂದರೆ ಕಾಮೆಂಟ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ಬೈ ಬೈ ಸ್ಟೂಡೆಂಟ್ಸ್.